ನರ್ಸ್ಗೆ ಆಪರೇಷನ್ ಆಯ್ತಾ? ಆಪರೇಷನ್ ಸಕ್ಸಸ್ ಆಯ್ತಾ? ಹಾಗಾದ್ರೆ ನರ್ಸ್ ಯಾವಾಗ ಎಚ್ಚರ ಆಗ್ತಾರೆ? ಆಲ್ರೆಡಿ ಪ್ರಜ್ಞೆನೂ ಬಂದಿದ್ಯಾ? ದಟ್ಸ್ ಗ್ರೇಟ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಓ ಗಾಡ್, ಆ ನರ್ಸ್ಗೆ ಪ್ರಜ್ಞೆ ಬಂದ್ಬಿಡ್ತಾ? ಇನ್ನು ನನಗೆ ಉಳಿಗಾಲ ಇಲ್ಲ. ಮಣಿ ನಿನ್ಗೊಂದು ಗುಡ್ ನ್ಯೂಸ್. ಆ ನರ್ಸ್ಗೆ ಎಚ್ಚರ ಆಗಿದ್ಯಂತೆ. ಇನ್ನು ಅದಕ್ಕೆ ಮಗು ಹಿಂದಿನ ರಹಸ್ಯ ನಮ್ಗಾದಷ್ಟು ಬೇಗ ಗೊತ್ತಾಗತ್ತೆ. ಓ ಹೌದಾ? ಬೆಳಗ್ಗೆ ಎಂತ ಗುಡ್ ನ್ಯೂಸ್ ಹೇಳಿದ್ರಿ. ಕಣ ನಡೀರಿ, ಹೋಗಿ ನೋಡ್ಕೊಂಬರೋಣ. ಮಣಿ, ನೀನ್ ಈಗ ತಾನೇ ಎದ್ದಿದ್ಯಾ. ನೀನ್ ಆರಾಮಾಗಿ ರೆಸ್ಟ್ ಮಾಡು. ನೆಕ್ಸ್ಟ್ ಟೈಮ್ ಬರುವಂತೆ. ಆ ನರ್ಸ್ಗೆ ನಾನು ತೊಂದರೆ ಕೊಟ್ಟಿದ್ದೀನಿ. ಸಾಲದಕ್ಕೆ ಅವಳ ಮಗುನ ಕೊಲ್ಲಕ್ ಪ್ರಯತ್ನ ಪಟ್ಟಿದ್ದೀನಿ. ಅವಳನ್ನು ಕೊಲ್ಲಕ್ ಪ್ರಯತ್ನ ಪಟ್ಟಿದ್ದೀನಿ. ಇನ್ನವಳು ನನ್ನ ಹಿಡಿದ್ಕೊಡ್ದೇ ಇರ್ತಾಳ. ಆ ನರ್ಸ್ಗೆ ಅವಳ ಪ್ರಜ್ಞೆ ಬಂದಿದೆ ಅಂತ ಅಂದ್ರೆ ಮೊದ್ಲು ಅವಳು ಹಾಕೊಡೋದೆ ನನ್ನ ಮೇಲೆ. ನನ್ನ ಸೀಕ್ರೆಟ್ ಎಲ್ಲ ಕರ್ಣನ್ ಮುಂದೆ ಬಾಯ್ ಬಿಟ್ಬಿಡ್ತಾಳೆ. ಮೊದ್ಲು ಇವ್ರು ಹೋಗೋದನ್ನ ತಡಿಬೇಕು, ಅಥವಾ ಇವ್ರು ಹೋಗೋಕ್ಕೂ ಮುಂಚೆ ಅವಳನ್ನ ಹೋಗಿ ಸಾಯಿಸ್ಬೇಕು. ಸರಿ ಮಣಿ, ನಾನಿನ್ ಬರ್ತೀನಿ. ಕಣ ಒಂದ್ ನಿಮಿಷ ಕಣ. ಹೇಳು ಮಣಿ. ನಾನು ಬರ್ತೀನಿ. ಬೇಡ ಅಂತ ಹೇಳದ್ನಲ್ಲ, ನೀನ್ ಆರಾಮಾಗಿ ರೆಸ್ಟ್ ಮಾಡು. ರೆಸ್ಟ್ ಮಾಡಕ್ ನನ್ಗೇನಾಗಿದೆ? ನನ್ಗೇನ್ ಜ್ವರ ಬಂದಿದ್ಯಾ? ಮಣಿ, ನೀನ್ ಈಗ ತಾನೇ ಎದ್ದಿದ್ಯಲ್ಲ, ಅದಕ್ಕೆ ರೆಸ್ಟ್ ಮಾಡು ಅಂತ ಹೇಳ್ದೆ. ಅದಕ್ಕೆ ಯಾಕೆ ಕೋಪ ಮಾಡ್ಕೊಳ್ತಿದ್ಯಾ? ಕೋಪ ಅಲ್ಲ ಕರ್ಣ. ಪಾಪ ಸೇವಂತಿ ಅಕ್ಕ ಮಗುಗೋಸ್ಕರ ಎಷ್ಟೊಂದು ಒದ್ದಾಡಿದಾಳೆ. ಆ ಸೀಕ್ರೆಟ್ ತಿಳ್ಕೋಬೇಕು, ಅಕ್ಕಂಗ್ ಸರ್ಪ್ರೈಸ್ ಕೊಡ್ಬೇಕು ಅನ್ನೋದು ನನ್ಗೂ ಇರಲ್ವಾ? ಸಾಲದಕ್ಕೆ ಅಲ್ಲಿ ಯಾವ ತರ ಪ್ರಾಬ್ಲಮ್ಸ್ ಇರುತ್ತೆ, ನರ್ಸ್ ಕಂಡೀಷನ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಅಕಸ್ಮಾತ್ ನರ್ಸ್ ನಿಮ್ನ ನೋಡಿ ಹೆದರ್ಕೊಂಡ್ರೆ? ನಾವಾದ್ರೆ ಹೆಣ್ಮಕ್ಳು ಹತ್ರ ಚೆನ್ನಾಗಿ ಮಾತಾಡಿ ಕನ್ವಿನ್ಸ್ ಮಾಡ್ಬೋದು. ನೀವು ನನ್ನ ಕರ್ಕೊಂಡೋಗಿ, ಖಂಡಿತ ನಿಮ್ಗೆ ಹೆಲ್ಪ್ ಆಗುತ್ತೆ. ಮಣಿ, ನಿನ್ಗೆಷ್ಟು ಒಳ್ಳೆ ಬುದ್ಧಿ. ಅದಕ್ಕೆ ಮಗುನ ಒಂದು ಮಾಡೋದಕ್ಕೆ ನೀನೆಷ್ಟು ಹಾತೊರಿತಾ ಇದೆಯಾ? ಅಯ್ಯೋ, ಅದು ಹಾಗಲ್ಲ. ನರ್ಸ್ ನನ್ನ ಬಗ್ಗೆ ಬಾಯ್ ಬಿಟ್ರೆ ನಾನು ಪರ್ಮನೆಂಟ್ ಆಗಿ ಕಣ್ಣು ಮುಚ್ಚಬೇಕಾಗತ್ತೆ. ಅದಕ್ಕೆ ನಾನು ಬರ್ತಾ ಇರೋದು. ಸರಿ ಮಣಿ, ನಾನು ಕೆಳಗಡೆ ವೆಯ್ಟ್ ಮಾಡ್ತಿರ್ತೀನಿ. ನೀನ್ ಬೇಗ ರೆಡಿಯಾಗಿ ಬಂದ್ಬಿಡು. 2 ನಿಮಿಷ ಫ್ರೆಶ್ ಅಪ್ ಆಗಿ ಬಂದ್ಬಿಡ್ತೀನಿ. ಬಂದೆ. ಅದಕ್ಕೇನ್ ಕಂಡ್ರೆ ಮಣಿಗೆ ಎಷ್ಟು ಪ್ರೀತಿ. ನೀನಲ್ಲೇ ಇದ್ದು ಎಲ್ಲ ಕೇರ್ಫುಲ್ ಆಗಿ ನೋಡ್ಕೋ. ನಾನು ಹೇಳ್ದ ಹಾಗೆ ಎಲ್ಲ ಮಾಡು. ಒಂಚೂರು ಹೆಚ್ಚು ಕಡಿಮೆ ಆದ್ರೂ ತುಂಬಾ ಕಷ್ಟ ಆಗತ್ತೆ. ಇದರಿಂದ ಯಾವುದೇ ಕಾರಣಕ್ಕೂ ಸರ್ ಇಮೇಜ್ಗೆ ಡ್ಯಾಮೇಜ್ ಆಗ್ಬಾರ್ದು. ಯಾವುದೇ ಕಾರಣಕ್ಕೂ ಯಾವ ತೊಂದರೆನೂ ಆಗ್ಬಾರ್ದು. ನೀವು ಏನೂ ತಲೆ ಕೆಡ್ಸ್ಕೋಬೇಡಿ. ಅಣ್ಣಂಗೆ ಏನೂ ಆಗ್ತಿರೋ ಥರ ನಾನು ಮ್ಯಾನೇಜ್ ಮಾಡ್ತೀನಿ. ಅಶ್ವಿನ್, ಏನು ಇದು? ಅದೇ ನಿಮ್ಮ ಗಂಡನ ಮನೆಯವ್ರ ಮುಂದೆ ಎಲ್ಲ ಕೆಟ್ಟವನಾಗಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರಲ್ಲ, ಆ ಪ್ಲ್ಯಾನ್ದೇ ಆಡಿಯೋ ಇದು. ಅದನ್ನ ಯಾಕೋ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ಯಾ? ಒಂದ್ ವೇಳೆ ಯಾರಾದ್ರೂ ಕೇಳಿಸ್ಕೊಂಡ್ರೆ ನನ್ ಗತಿ ಏನು? ಇಷ್ಟು ದಿನ ನನ್ ಪಟ್ಟ ಕಷ್ಟ ಎಲ್ಲ ನೀರಲ್ಲಿ ಹೋಮ ಮಾಡ್ದಾಗ ಆಗೋಗುತ್ತೆ ಕಣೋ. ಈ ಆಡಿಯೋ ಏನಾದ್ರೂ ಅರ್ಜುನ್ ಸರ್ ಕೇಳಿಸ್ಕೊಂಡ್ರೆ ನಿಜವಾಗ್ಲೂ ಅವ್ರು ನನಗೆ ಡಿವೋರ್ಸ್ ಕೊಡ್ತಾರೆ ಅಂತ ಅನ್ಕೊಂಡಿದ್ಯಾ? ಖಂಡಿತ ಕೊಡಲ್ಲ. ನಿಮ್ಮ ಗಂಡಂಗೆ 2ನೇ ಮದುವೆ ಮಾಡಿಸ್ಬೇಕು ಅನ್ನೋ ಎಲ್ಲ ಪ್ಲ್ಯಾನ್ಗಳು ಪರ್ಮನೆಂಟ್ ಆಗಿ ಬಂದಾಗ್ಬಿಡುತ್ತೆ. ಅಯ್ಯೋ ದೇವ್ರೆ, ಮೊದಲು ಆಡಿಯೋನ ಡಿಲೀಟ್ ಮಾಡೋ ಪ್ಲೀಸ್. ಓಹೋ, ಯಾಕೆ ಬಂದ್ಬಿಡಿ. ರೆಕಾರ್ಡ್ ಮಾಡಿರೋದು ಡಿಲೀಟ್ ಮಾಡೋದಕ್ಕ? ನಾವು ಕೆಲವೊಬ್ರನ್ನ ಸಾಧುಗಳು, ಅಮಾಯಕರು, ಮಾತೇ ಬರ್ದೇ ಇರೋರು ಅಂತ ಅನ್ಕೊಂಡಿರ್ತೀವಿ. ಆದರೆ ಅಂಥವ್ರುಗಳೇ ನಮ್ಮ ಮುಂದೆ ನಿಂತ್ಕೊಂಡು ಚಾಲೆಂಜ್ ಮಾಡಿದಾಗ ಅವ್ರನ್ನ ಆಟ ಆಡಿಸ್ಬೇಕು ಅಂತ ಅವ್ರ ಲೂಪ್ ಹೋಲ್ಸ್ನೆಲ್ಲ ಕಲೆಕ್ಟ್ ಮಾಡ್ಕೋಬೇಕಲ್ವಾ? ಈಗ ನಾನು ಮಾಡ್ತಿರೋದು ಅದೇನೆ. ಅಶ್ವಿನ್, ನಿನಗೆ ಕೈ ಮುಗಿತೀನಿ ಕಣೋ, ದಯವಿಟ್ಟು ಆಡಿಯೋನ ಡಿಲೀಟ್ ಮಾಡ್ಬಿಡು. ಈ ಆಡಿಯೋನ ಅಣ್ಣಂಗೆ ಕೇಳಿಸೋವರೆಗೂ ನಾನು ಡಿಲೀಟ್ ಮಾಡಲ್ಲ. ಅಶ್ವಿನ್, ನೀನ್ ಮಾಡ್ತಿರೋದು ತಪ್ಪಲ್ವೇನೋ? ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಮೋಸ ಮಾಡ್ತಾ ಇದೀಯಾ? ಓಹೋ, ತಪ್ಪು. ನೀವು ಮಾಡಿದ್ರೆ ಅದು ತಪ್ಪಲ್ಲ, ನಾನು ಮಾಡಿದ್ರೆ ತಪ್ಪು. ಮನೆ ಬರ್ಕೊಡ್ತೀನಿ ಅಂತೇಳಿ ಇವಾಗ ಆಟ ಆಡಿಸ್ತಿದ್ದೀರಲ್ಲ, ಉರಿಯಲ್ವಾ ನಮಗೆ? ಅಯ್ಯೋ ಅಶ್ವಿನ್,
ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ, ನನ್ನ ಹೆಸರಲ್ಲಿರೋ ಯಾವುದೇ ಆಸ್ತಿ ಇದ್ರೂ ನಾನು ನಿನಗೆ ಬರ್ಕೊಡ್ತೀನಿ. ಇದು ನನ್ನ ಮನೆ ಅಲ್ಲ ಕಣೋ. ಆಗಿದ್ರೆ ನಿಂಗೆ ಬರ್ಕೊಡ್ತಿದ್ದೆ. ಇದು ಭಾವಂದು. ಬಾವಂದಾದ್ರೇನು? ನಿಮ್ ಬಾವ ನಿಮ್ಮ ಹೆಸ್ರಿಗೆ ಬರ್ಕೊಟ್ಟಿದ್ದಾನೆ ಅಂತ 1000 ಸತಿ ಹೇಳಿದೀನಿ ನಿಮ್ಗೆ. ಬರ್ಕೊಟ್ರೆ ಏನ್ ಅಶ್ವಿನ್? ಅದನ್ನ ತಿಂದು ಹಾಳು ಮಾಡ್ಕೊಳ್ಳಿ ಅಂತ ಅವ್ರು ನಂಗೆ ಬರ್ಕೊಟ್ಟಿಲ್ಲ. ಈ ಮನೆ ಅವ್ರ ತಾಯಿ ಹೆಸರಲ್ಲಿ ಇದ್ದಿದ್ದು. ನನ್ನಲ್ಲಿ ಭಾವ ಅವ್ರ ತಾಯಿನ ನೋಡ್ತಾರನ್ನೋ ಕಾರಣಕ್ಕೆ ಈ ಮನೆನ ಅವ್ರು ನಂಗೆ ಬರ್ಕೊಟ್ಟಿದ್ದಾರೆ. ಅಷ್ಟು ಗೌರವ ಕೊಡ್ತಾರೆ. ಭಾವ ನನ್ ಮೇಲೆ ಅಷ್ಟು ನಂಬಿಕೆ ಇಟ್ಟು ಈ ಮನೆನ ನನಗೆ ಬರ್ಕೊಟ್ಟಿರುವಾಗ ಅದನ್ನ ನಿನ್ ಹೆಸರಿಗೆ ನಾನು ಹೇಗ್ ಬರ್ಕೊಡ್ಲಿ? ಡಿವೋರ್ಸ್ ಆದ್ಮೇಲೆ ನೀವು ಈ ಮನೇಲೇ ಇರಲ್ಲ ಅಂದಮೇಲೆ ಈ ಮನೆನ ಹೆಂಗೆ ಕಾಪಾಡ್ಕೋತೀರಾ? ಹೋಗ್ತೀರಾ ಈ ಮನೆನ ನನ್ನ ಹೆಸ್ರಿಗೆ ಬರ್ಕೊಟ್ಬಿಟ್ಟು ಹೋಗಿ. ಇಲ್ಲ ಅಂದ್ರೆ ಈ ಆಡಿಯೋನ ನೀನಲ್ಲೇ ಇದ್ದು ಎಲ್ಲ ಕೇರ್ಫುಲ್ ಆಗಿ ನೋಡ್ಕೋ. ನಾನು ಹೇಳ್ದ ಹಾಗೆ ಎಲ್ಲ ಮಾಡು. ಒಂಚೂರು ಹೆಚ್ಚು ಕಡಿಮೆ ಆದ್ರೂ ತುಂಬಾ ಕಷ್ಟ ಆಗುತ್ತೆ. ಇದರಿಂದ ಯಾವುದೇ ಕಾರಣಕ್ಕೂ ಸರ್ ಇಮೇಜ್ಗೆ ಡ್ಯಾಮೇಜ್ ಆಗ್ಬಾರ್ದು. ಯಾವುದೇ ಕಾರಣಕ್ಕೂ ಯಾವ ತೊಂದ್ರೆನೂ ಆಗ್ಬಾರ್ದು. ಕೆಳಗಡೆ ಎಲ್ಲರೂ ಇದ್ದಾರೆ, ಕೇಳಿಸ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ. ಕಷ್ಟ ಆಗ್ಬಾರ್ದು ಅಂದ್ರೆ ಈ ಮನೆ ಪೇಪರ್ಸ್ ಮೇಲೆ ನೀವು ಸೈನ್ ಹಾಕೋದಕ್ಕೆ ಒಪ್ಕೋಬೇಕು. ಏನಾಗ ಮುಖ ನೋಡ್ತಿದ್ದೀರಾ? ನಾನು ಹೇಳ್ತಿರೋದು ಕೇಳಿಸ್ತಿಲ್ವಾ? ಈ ರೆಕಾರ್ಡಿಂಗ್ಸ್ನ ಮನೆಯವ್ರ ಮುಂದೆ ಕೇಳಿಸಿದ್ರೆ ಅವಾಗ ನಿಮಗೆ ಕಿವಿ ಕಣ್ಣು ಎಲ್ಲ ಓಪನ್ ಆಗುತ್ತೆ. ಅಶ್ವಿನ್ ನೋಡು, ನಾನು ಈಗಾಗಲೇ ತುಂಬಾ ಕುಗ್ಗೋಗಿದ್ದೀನಿ ಕಣೋ. ಈ ಟೈಮಲ್ಲಿ ನನ್ನ ಎಮೋಷನ್ಸ್ ಜೊತೆ ಆಟ ಆಡ್ಬೇಡ. ಎಮೋಷನ್ಸ್ ನಿಮ್ಮೊಬ್ರಿಗೇನ ಇರೋದು? ನಮ್ಗೇನಿರಲ್ವಾ? ನನ್ನ ಮಗುನ ಯಾರಿಗೆ ಕರುಣೆ ತೋರಿಸಿದ್ರು ನಿಮ್ಮಂತವ್ರಿಗೆ ತೋರಿಸ್ಬಾರ್ದು. ನಮ್ಗೆ ಪಾಪ ಸುತ್ಕೊಂಡ್ಬಿಡ್ತದು. ಅಯ್ಯೋ ಅಶ್ವಿನ್, ನೀನ್ ತಪ್ಪು ತಿಳ್ಕೊಂಡಿದ್ಯಾ ಕಣೋ. ನಾನು ಹಿಂಗ ಅವತ್ತೇ ಹೇಳಿದೀನಿ. ಬೇಡ, ಈ ಕತೆ ಪುರಾಣ ಎಲ್ಲ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಸೈನ್.